Now we are going to learn about digestion in humans. We take in food through the mouth, digest and utilize it. The unused parts of the food are defecated. The food passes through a continuous canal which begins at the buccal cavity, that is, mouth, tongue and teeth, and ends at the anus. The canal can be divided into various compartments. The first one is the buccal cavity, food pipe or esophagus, stomach, small intestine, large intestine, ending in the rectum and anus. These parts together form the alimentary canal, means digestive tract. The food components gradually get digested as food travels through the various compartments. The inner walls of the stomach and the small intestine and the various glands associated with the canal, such as salivary glands, the liver and the pancreas, secrete digestive juices. ಅಂದರೆ ನಾವೀಗ ಮನುಷ್ಯರಲ್ಲಿ ಜೀರ್ಣಕ್ರಿಯೆ ಅನ್ನೋದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನಾವು ಬಾಯಿಯ ಮೂಲಕ ಆಹಾರವನ್ನು ಸೇವಿಸಿ ಅದನ್ನು ಜೀರ್ಣಿಸಿ ಬಳಸಿಕೊಳ್ತೇವೆ. ಬಳಸಿಕೊಳ್ಳದ ಆಹಾರದ ಅಂಶಗಳು ನಮ್ಮಿಂದ ಹೊರಹಾಕಲ್ಪಡುತ್ತೆ. ಬಾಯಿಯ ಕುಹರದಿಂದ ಆರಂಭವಾಗಿ ಗುದದ್ವಾರದಲ್ಲಿ ಕೊನೆಯಾಗುವಂತಹ ನೀಳ ಕೊಳವೆಯ ಮೂಲಕ ಆಹಾರ ಸಾಗಿ ಬರುತ್ತೆ. ಈ ಕೊಳವೆಯನ್ನು ಬೇರೆ ಬೇರೆ ಭಾಗಗಳಾಗಿ ನಾವು ವಿಂಗಡಿಸ್ಕೋಬೋದು. ಹಾಗಾದರೆ ನಮ್ಮ ದೇಹದಲ್ಲಿರುವಂತಹ ಈ ಒಂದು ಭಾಗಗಳನ್ನು ನೋಡಬೇಕಾದ್ರೆ ಬಾಯಿಯ ಕುಹರ, ಅನ್ನನಾಳ, ಜಠರ, ಸಣ್ಣ ಕರುಳು, ಗುದನಾಳದಲ್ಲಿ ಕೊನೆಯಾಗುವ ದೊಡ್ಡ ಕರುಳು, ಗುದದ್ವಾರ, ಇದು ಬಹಳ ದೀರ್ಘವಾದಂತಹ ಮಾರ್ಗಗಳಾಗಿವೆ. ಈ ಎಲ್ಲ ಭಾಗಗಳು ಒಟ್ಟಾಗಿ ಜೀರ್ಣನಾಳ ಆಗುತ್ತೆ. ವಿವಿಧ ಭಾಗಗಳ ಮೂಲಕ ಆಹಾರ ಸಾಗ್ತಿರುವಾಗ ಅದರ ಘಟಕಗಳು ನಿಧಾನವಾಗಿ ಜೀರ್ಣಿಸಲ್ಪಡುತ್ತಾ ಬರುತ್ತೆ. ಜಠರ ಮತ್ತು ಸಣ್ಣ ಕರುಳಿನ ಒಳಗೋಡೆಗಳು ಮತ್ತು ಜೀರ್ಣನಾಳಕ್ಕೆ ಸಂಬಂಧಿಸಿದಂತಹ ಲಾಲಾರಸ ಗ್ರಂಥಿ, ಯಕೃತ್, ಮೇದೋಚಿರಕ ಗ್ರಂಥಿಗಳು, ಈ ಎಲ್ಲ ಗ್ರಂಥಿಗಳು ಜೀರ್ಣರಸಗಳನ್ನು ಸವಿಸುತ್ತೆ. The digestive juices convert complex substances of food into simpler ones. The digestive tract and the associated glands together constitute the digestive system. ಇವುಗಳು ಆಹಾರದ ಸಂಕೀರ್ಣವಾದಂತಹ ವಸ್ತುಗಳನ್ನು ಸರಳ ಘಟಕಗಳನ್ನಾಗಿ ಪರಿವರ್ತಿಸುತ್ತೆ. ನಾವು ತೆಗೆದುಕೊಂಡ ಆಹಾರವನ್ನು ಸರಳ ರೂಪಕ್ಕೆ ತರುತ್ತೆ. ಮತ್ತು ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಗ್ರಂಥಿಗಳು ಒಟ್ಟಾಗಿ ಸೇರಿ ಅವನ್ನು ನಾವು ಜೀರ್ಣಾಂಗವ್ಯೂಹ ಅಂತ ಕರಿತೀವಿ. Now let us know what happens to the food in different part of the digestive tract. ಈಗ ನಾವು ಜೀರ್ಣನಾಳದ ವಿವಿಧ ಭಾಗಗಳಲ್ಲಿ ಆಹಾರ ಏನಾಗುತ್ತೆ ಅನ್ನೋದನ್ನ ಬಗ್ಗೆ ತಿಳಿದುಕೊಳ್ಳೋಣ. ದಿ ಫಸ್ಟ್ ವಿ ಆರ್ ಗೋಯಿಂಗ್ ಟು ದ ಮೌತ್ ಆ್ಯಂಡ್ ದಿ ಬಕಲ್ ಕ್ಯಾವಿಟಿ, ಬಾಯಿ ಮತ್ತು ಬಾಯಿಯ ಕುಹರ. Food is taken into the body through the mouth. The process of taking food into the body is called ingestion. We chew the food with the teeth and teeth breaks the food down mechanically into the small pieces. Each tooth is rooted in a separate socket in the gums. Our teeth vary in appearance and perform different functions. The first set of teeth grows during infancy and they fall off at the age between 6 to 8 years. These are termed milk teeth.
The second set that replaces them are the permanent teeth. The permanent teeth may last throughout life or fall off during old age or due to some dental diseases. ನಾವು ಆಹಾರವನ್ನು ಹಲ್ಲಿನಿಂದ ಯಾಂತ್ರಿಕವಾಗಿ ಜಗಿದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ತೀವಿ. ಪ್ರತಿ ಹಲ್ಲಿನಲ್ಲಿರುವಂತಹ ಒಸಡಿನಲ್ಲಿರುವಂತಹ ಪ್ರತ್ಯೇಕ ದಂತಕುಳಿಯಲ್ಲಿ ಬೇರಿರುತ್ತೆ. ನಮಗೆ ಇರುವಂತಹ ಪ್ರತಿಯೊಂದು ಹಲ್ಲು ಕೂಡ ಒಸಡಿನಲ್ಲಿ ಅದು ಬೇರಿರುತ್ತೆ. ನಮ್ಮ ಹಲ್ಲುಗಳು ಸ್ವರೂಪದಲ್ಲಿ ವಿಭಿನ್ನವಾಗಿರುತ್ತೆ. ಅವು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಅಂದರೆ ಶೈಶವಾವಸ್ಥೆಯಲ್ಲಿ ಪ್ರಾಥಮಿಕ ಹಲ್ಲುಗಳು ಬೆಳೀತವೆ. ಅಂದರೆ ನಾವು ಹುಟ್ಟಿದಂತಹ ಒಂದು 7 ತಿಂಗಳು ಅಥವಾ 1 ವರ್ಷದ ಮೇಲೆ ಏನಾಗುತ್ತೆ ಅಂದರೆ ಪ್ರಾಥಮಿಕ ಹಲ್ಲುಗಳು ನಮಗೆ ಬೆಳೆಯುತ್ತೆ. ಇದನ್ನು ನಾವು ಹಾಲು ಹಲ್ಲುಗಳು ಅಂತ ಕರಿತೀವಿ. ಅಂದರೆ ಮಿಲ್ಕ್ ಟೀತ್, ಹಾಲು ಹಲ್ಲುಗಳು ಅಂತ ಇದನ್ನು ನಾವು ಕರಿತೀವಿ. ಅವು 6 ರಿಂದ 8 ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುತ್ತೆ. ಇವು ಬಿದ್ದು ಹೋದ ನಂತರ ಇವುಗಳ ಬದಲಿಗೆ ಮೂಡುವಂತಹ ಹಲ್ಲುಗಳನ್ನು ನಾವು ಶಾಶ್ವತ ಹಲ್ಲುಗಳು ಅಂತ ಕರಿತೀವಿ. ಈ ಶಾಶ್ವತ ಹಲ್ಲುಗಳು ಜೀವನ ಪರ್ಯಂತ ಇರುತ್ತೆ ಅಥವಾ ವೃದ್ಧಾಪ್ಯದಲ್ಲಿ ವಯಸ್ಸಾದಾಗ ಅಥವಾ ಹಲ್ಲಿನ ರೋಗದಿಂದ ಇದು ಬಿದ್ದು ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡಬಹುದು. So there are 4 different types of teeth. They are incisor, canine, premolar, molar. ಹಲ್ಲುಗಳನ್ನು ನಾವು 4 ಭಾಗಗಳಾಗಿ ವಿಂಗಡಿಸ್ತೇವೆ. ಬಾಚಿ ಹಲ್ಲು, ಕೋರೆ ಹಲ್ಲು, ಕಿರುದವಡೆ ಹಲ್ಲು, ದವಡೆ ಹಲ್ಲು. Normally, bacteria are present in our mouth, but they are not harmful to us. However, if we do not clean our teeth and mouth after eating, many harmful bacteria also begin to live and grow in it. These bacteria break down the sugars present from the leftover food and release acids. The acids gradually damage the teeth. This is called tooth decay. If it is not treated in time, it causes a severe toothache and in extreme cases results in tooth loss. Chocolates, sweets, soft drinks and other sugars products are the major culprits of tooth decay. ಸಾಮಾನ್ಯವಾಗಿ ನಮ್ಮ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ, ಆದರೆ ಅವು ಅಷ್ಟೊಂದು ಹಾನಿಕಾರಕವಾಗಿ ಇರೋದಿಲ್ಲ. ಆದರೂ ಆಹಾರವನ್ನು ತಿಂದ ಮೇಲೆ ಹಲ್ಲು ಮತ್ತು ಬಾಯಿಯನ್ನು ನಾವು ಸ್ವಚ್ಛ ಮಾಡದೇ ಇದ್ದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬಾಯಿಯಲ್ಲಿ ಉಳ್ಕೊಬಿಡುತ್ತೆ. ಹೀಗೆ ಅದು ಬೆಳೆಯೋದಕ್ಕೆ ಪ್ರಾರಂಭವಾಗಿ ನಾವು ತಿಂದುಳಿದ ಆಹಾರದಲ್ಲಿನ ಸಕ್ಕರೆಗಳನ್ನು ಇವುಗಳು ಏನು ಮಾಡ್ತವೆ ಅಂದರೆ ವಿಭಜಿಸಿ ಅವುಗಳಿಂದ ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಆಮ್ಲಗಳು ನಿಧಾನವಾಗಿ ಹಲ್ಲುಗಳನ್ನು ನಾಶ ಮಾಡ್ತಾ ಹೋಗ್ತವೆ. ಇದನ್ನು ನಾವು ದಂತಕ್ಷಯ ಅಂತ ಕರಿತೀವಿ. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ನಮಗೆ ಚಿಕಿತ್ಸೆ ಸಿಗದೇ ಇದ್ದರೆ ಇದು ತೀವ್ರ ಹಲ್ಲು ನೋವನ್ನು ಉಂಟು ಮಾಡುತ್ತೆ ಅಥವಾ ತೀವ್ರ ಸ್ಥಿತಿಯಲ್ಲಿ ಹಲ್ಲನ್ನು ಕೂಡ ತೆಗೆಸಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಚಾಕ್ಲೇಟ್ಗಳಾಗಿರ್ಬೋದು, ಸಿಹಿ ತಿಂಡಿಗಳಾಗಿರ್ಬೋದು, ತಂಪು ಪಾನೀಯಗಳಾಗಿರ್ಬೋದು ಅಥವಾ ಇನ್ನಿತರ ಸಿಹಿ ಪದಾರ್ಥಗಳು ಈ ಒಂದು ದಂತಕ್ಷಯಕ್ಕೆ, ಟೂತ್ ಡಿಕೇಗೆ ಮುಖ್ಯ ಕಾರಣಗಳು ಆಗಿರ್ತವೆ. Therefore, one should clean the teeth with a brush or a Dettol and dental floss. Dental floss means a special strong thread which is moved between 2 teeth or take out trapped food particles. At least twice a day and rinse the mouth after every meal. Also, one should not put dirty fingers or any unwashed ಆಬ್ಜೆಕ್ಟ್ ಇನ್ ದ ಮೌತ್. ಆದ ಕಾರಣ ಬ್ರಷ್ ಅಥವಾ ಬೇವಿನ ಕಡ್ಡಿ ಮತ್ತು ದಂತ ಶುದ್ಧಿದಾರ ಅಂತ ಕರಿತೀವಿ. ಅಂದರೆ ದಂತ ಶುದ್ಧಿದಾರ ಅಂದರೆ ಸಿಕ್ಕಿ ಹಾಕಿಕೊಂಡಿರುವಂಥ ಆಹಾರ ಕಣವನ್ನು ತೆಗೆದುಕೊಳ್ಳೋದಕ್ಕೆ ನಾವು 2 ಹಲ್ಲಿನ ಮಧ್ಯೆ ಒಂದು ತೂರಿಸಬಹುದಾದಂಥ ವಿಶೇಷವಾದಂಥ ಒಂದು ಗಟ್ಟಿದಾರ ಇರುತ್ತೆ. ಅದನ್ನು ನಾವು ದಂತ ಶುದ್ಧಿದಾರ, ಡೆಂಟಲ್ ಫ್ಲಾಸ್ ಅಂತ ಕರಿತೀವಿ. ಈ ಒಂದು ಬ್ರಷ್ ಅಥವಾ ಬೇವಿನ ಕಡ್ಡಿ ಆಗಿರ್ಬೋದು, ದಂತ ಶುದ್ಧಿದಾರ ಆಗಿರಬಹುದು, ಇವುಗಳಿಂದ ನಾವು ದಿನಕ್ಕೆ 2 ಬಾರಿ
ಟ್ವೈಸ್ ಅ ಡೇ, ದಿನಕ್ಕೆ 2 ಬಾರಿ ನಾವು ಹಲ್ಲನ್ನು ಶುದ್ಧಿಗೊಳಿಸ್ತಾ ಇರಬೇಕು. ಪ್ರತಿ ಬಾರಿ ಆಹಾರವನ್ನು ತಿಂದ ಬಳಿಕ ಬಾಯಿಯನ್ನು ನೀರಿಂದ ಮುಕ್ಕಳಿಸುವಂಥದ್ದು, ಮತ್ತು ಮಲಿನವಾದ ಬೆರಳುಗಳನ್ನು ಅಥವಾ ತೊಳೆಯದ ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕದೇ ಇರೋ ರೀತಿ ನಾವು ನೋಡಬೇಕು. ಸೊ now we see what are the functions of teeth. Teeth are very important. When eating, the teeth would grind the food that we eat to make them smaller and easier to swallow. It helps the food to be easily digested before it reaches down to the stomach. ಹಲ್ಲುಗಳು ನಮಗೆ ಹೇಗೆ ಉಪಯೋಗ ಆಗ್ತವೆ ಅಂತಂದರೆ, ನಾವು ತಿನ್ನುವಂತಹ ಆಹಾರವು ಜೀರ್ಣಕ್ರಿಯೆಗೆ ಹೋಗುವ ಮೊದಲು ಆರಂಭದಲ್ಲಿ ಅದನ್ನು ನಾವು ಜಗಿದು ಕಚ್ಚಿ ತುಂಬ ಸಣ್ಣ ತುಂಡುಗಳನ್ನಾಗಿ ಮಾಡುವಂತಹ ಕಾರ್ಯವನ್ನು ಮಾಡುವಂಥದ್ದೇ ಹಲ್ಲುಗಳಾಗಿರ್ತವೆ. ನಾವು ನಮ್ಮ ಆಹಾರವನ್ನು ಬಾಯಿಯೊಳಗೆ ಹಾಕಿದ ತಕ್ಷಣ ಅದನ್ನು ಸುಲಭವಾಗಿ ಜಗಿದು ಅದನ್ನು ಏನು ಮಾಡ್ತವೆ, ಪುಡಿಯನ್ನಾಗಿ ಮಾಡುತ್ತೆ. ಹಲ್ಲುಗಳು ಇಲ್ಲದೆ ಇದ್ದರೆ ಅದು ನೇರವಾಗಿ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಹಲ್ಲುಗಳು ಕೇವಲ ಜಗಿಯಲು ಮಾತ್ರವಲ್ಲದೆ ನಮ್ಮ ಮುಖದ ಸೌಂದರ್ಯವನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಕಾಪಾಡುತ್ತೆ. Our mouth has the salivary glands which secrete saliva. The saliva breaks down the starch into sugars. ಲಾಲಾರಸವನ್ನು ಸ್ರವಿಸುವಂತಹ ಲಾಲಾರಸ ಗ್ರಂಥಿಗಳು ನಮ್ಮ ಬಾಯಿಯಲ್ಲಿ ಇದೆ. ಈ ಲಾಲಾರಸವು ಪಿಷ್ಟವನ್ನು ಸಕ್ಕರೆಗಳನ್ನಾಗಿ ವಿಭಜಿಸುತ್ತೆ. The tongue is a fleshy muscular organ attached at the back to the floor of the buccal cavity. It is free at the front and can be moved in all directions. We use our tongue for talking. Besides, it mixes saliva with the food during chewing and helps in swallowing food. We also taste food with our tongue. It has tastes buds that detect different tastes of food like sweetness, sourness, salty and bitterness. Sweetness, sourness, salty and bitterness. ಅಂದರೆ ನಾಲಿಗೆಯು ಮೃದುವಾದಂತಹ ಒಂದು ಮಾಂಸದ ಅಂಗವಾಗಿರುತ್ತೆ. ಬಾಯಿಯ ಕುಹರದ ಹಿಂಬದಿಯಲ್ಲಿ ತಳಭಾಗಕ್ಕೆ ಅಂಟಿಕೊಂಡಿರುವಂತಹ ಒಂದು ಅಂಗವಾಗಿದೆ. ಮತ್ತು ಅದು ಮುಂಭಾಗದಲ್ಲಿ ಸ್ವತಂತ್ರವಾಗಿದ್ದು ಬಾಯಿಯ ಎಲ್ಲ ಬದಿಗಳನ್ನು ತಲುಪಬಹುದಾಗಿದೆ. ನಾಲಿಗೆಯ ಕಾರ್ಯಗಳೇನು ಅಂತಂದರೆ, ನಾವು ಮಾತನಾಡೋದಕ್ಕೆ ನಾಲಿಗೆ ಬೇಕೇ ಬೇಕು. ಇದರ ಹೊರತಾಗಿ ಆಹಾರವನ್ನು ಜಗಿಯುವಾಗ ಅದರ ಜೊತೆ ಲಾಲಾರಸವನ್ನು ಮಿಶ್ರ ಮಾಡೋದಕ್ಕೆ ಹಾಗೆ ನುಂಗೋದಕ್ಕೆ ನಾಲಿಗೆ ನಮಗೆ ಸಹಾಯ ಮಾಡುತ್ತೆ. ನಾಲಿಗೆಯ ಮೂಲಕ ನಾವು ಆಹಾರದ ರುಚಿಯನ್ನು ಗ್ರಹಿಸ್ತೇವೆ ಮತ್ತು ಹಲವು ಆಹಾರದ ಬೇರೆ ಬೇರೆ ರುಚಿಗಳನ್ನು ಪತ್ತೆ ಮಾಡೋದಕ್ಕೆ ರಸಾಂಕುರಗಳನ್ನು ನಾಲಿಗೆಯಲ್ಲಿ ನಾವು ಒಳಗೊಂಡಿರ್ತೇವೆ. ಮತ್ತು ಈ ನಾಲಿಗೆಗಳು ಸಿಹಿ ಆಗಿರ್ಬೋದು, ಹುಳಿ ಆಗಿರ್ಬೋದು, ಉಪ್ಪು ಆಗಿರ್ಬೋದು ಮತ್ತು ಕಹಿಯಾದಂಥ ಈ ಎಲ್ಲ ರುಚಿಗಳನ್ನು ನಾವು ಸುಲಭವಾಗಿ ತಿಳಿದುಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಥ್ಯಾಂಕ್ ಯು.